ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ವ್ಲಾಗ್ಸ್. ನನ್ನ ಚಾನಲ್ ಹೆಸರನ್ನ ನಾನು ಚೇಂಜ್ ಮಾಡಿದ್ದೀನಿ. ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಅಂತ ಇತ್ತು. ಇವಾಗ ನಾನು ಶಾರ್ಟಾಗಿ ಜ್ಯೋತಿರಾಮ್ ವ್ಲಾಗ್ಸ್ ಅಂತ ಮಾಡಿದ್ದೀನಿ. ಯಾಕೆಂದರೆ ಯಾರಾದರೂ ಸರ್ಚ್ ಮಾಡಬೇಕು ಅಂದರೆ ತುಂಬ ಲಾಂಗ್ ಆಗಿತ್ತು ನೇಮು. ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಅಂತ ಸರ್ಚ್ ಮಾಡಬೇಕಿತ್ತು. ಅದಕ್ಕೆ ನಾನು ಸಿಂಪಲ್ಲಾಗಿ ಜ್ಯೋತಿರಾಮ್ ವ್ಲಾಗ್ಸ್ ಅಂತ ಇಟ್ಕೊಂಡಿದ್ದೀನಿ. ಆಮೇಲೆ DP ಫೋಟೋ ಕೂಡ ಚೇಂಜ್ ಮಾಡಿದ್ದೀನಿ. ಚಿಕ್ಕದಾಗಿರಲಿ, ಸರ್ಚ್ ಮಾಡಿದ ತಕ್ಷಣ ನನ್ನ ಚಾನಲ್ ಸಿಗಬೇಕು ಅಂತ ಹೇಳ್ಬಿಟ್ಟು ಜ್ಯೋತಿರಾಮ್ ವ್ಲಾಗ್ಸ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ರೆಗ್ಯುಲರಾಗಿ ಶಾಪ್ ಮಾಡೋ ಪಾತ್ರೆ ಅಂಗಡಿಗೆ ಬಂದಿದ್ದೀವಿ. ಒಂದು ಮದುವೆಗೆ ಹೋಗಬೇಕಿತ್ತು, ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಿತ್ತು. ಅದಕ್ಕೋಸ್ಕರ ಒಂದು ಗಿಫ್ಟ್ ಐಟಮ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಆ ಬ್ರಾಸಲ್ಲಿ ನಾನು ನೋಡ್ತಾ ಇದ್ದೆ, ನೋಡಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ ಇಲ್ಲಿ. ನಾನು ಇದನ್ನು ಪ್ರಮೋಷನ್ ಅಂತ ಮಾಡ್ತಾ ಇಲ್ಲ, ಸುಮ್ಮನೆ ನಾನು ಹೋಗಿರೋ ಅಂಗಡಿ ಅಲ್ವಾ ಅಂತ ತೋರಿಸ್ತಾ ಇದ್ದೆ. ಅಂದರೆ ನಾವು ರೆಗ್ಯುಲರಾಗಿ ಇದೇ ಅಂಗಡಿನಲ್ಲೇ ಏನೇ ಬೇಕು ಅಂದ್ರೂ ಪಾತ್ರೆ ಸಾಮಾನು, ಹಿತ್ತಾಳೆ, ಏನೇ ದೇವ್ರ ವಿಗ್ರಹ ಇರ್ಬೋದು, ಒಂದು ಸ್ಟವ್ ಇರ್ಬೋದು, ಏನೇ ಪಾತ್ರೆ ಸಾಮಾನು ಏನೇ ಬೇಕು ಅಂದರೂ ಇದೇ ಅಂಗಡೀಲಿ ನಾವು ತಗೊಳ್ಳೋದು. ನಾನಿವಾಗ ಗಿಫ್ಟು ನೋಡಿ ಸೆಲೆಕ್ಟ್ ಮಾಡಾಯಿತು. ಬ್ರಾಸ್ದು ವಾಸು ತಗೊಂಡಿದ್ದೆ ನಾನು. ತಗೊಂಡು ಇವಾಗ ಇದ್ರ ಮೇಲೆ ನಮ್ಮ ಹೆಸರು ಜ್ಯೋತಿರಾಮ್ ಅಂತ ಹೆಸರು ಹಾಕ್ಬಿಟ್ಟು ಇದನ್ನು ಪ್ಯಾಕ್ ಮಾಡಿಸ್ತಾ ಇದ್ದೀನಿ. ತುಂಬ ನೋಡಿದೆ, ಶಿವ ಪಾರ್ವತಿ ಇರೋದು, ಗಣೇಶ ಇರೋದು, ಕೃಷ್ಣ ಮತ್ತು ರುಕ್ಮಿಣಿ ಇರೋದು, ರಾಧಾ ಇರೋದು ಎಲ್ಲ ನೋಡಿದೆ. ಆದರೆ ನನಗೆ ಇದು ತುಂಬ ಇಷ್ಟ ಆಯಿತು ವಾಸು. ಏಕೆಂದರೆ ಇದನ್ನು ಒಂದು ಸೈಡಲ್ಲಿ ಇಟ್ಬಿಟ್ಟು ಅದಕ್ಕೆ ಹೂವು ಎಲ್ಲ ಇಟ್ಟರೆ, ಬೊಕ್ಕೆ ಎಲ್ಲ ಇಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಾಸು. ಅದಕ್ಕೆ ನನಗೆ ಫಸ್ಟ್ ನಾವು ಸೆಲೆಕ್ಟ್ ಮಾಡಿದ್ದು ದೇವ್ರ ವಿಗ್ರಹನ. ಆಮೇಲೆ ಯಾಕೋ ನನಗೆ ಬೇಡ ಅಂತ ಅನಿಸ್ಬಿಟ್ಟು ಈ ವಾಸನ್ನ ಸೆಲೆಕ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬ್ರಾಸ್ದು ಈ ವಾಸು. ಅದನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಇವಾಗ ನೇಮ್ ಬರೀತಾಯಿದ್ರು. ಹಾಗೆ ಅವರು ನೇಮ್ ಬರೀವಾಗ ಹಾಗೆ ಅಂಗಡಿನೆಲ್ಲ ಒಂದು ರೌಂಡು ತೋರಿಸ್ಕೊಂಡು ಬರ್ತಾಯಿದ್ದೀನಿ. ಇದೇ ವಿಡಿಯೋದಲ್ಲಿ ನಾವು ಫಂಕ್ಷನ್ಗೆ ಹೋಗೋದು ಬರೋದು ಎಲ್ಲ ಕಂಟಿನ್ಯೂ ಮಾಡ್ತೀನಿ. ನಾನೇನು ಗಿಫ್ಟ್ ತಗೊಳಕ್ಕೆ ಹೋಗಿದ್ದೆ, ಅದು ಒಂದಿನ ಮುಂಚೆ ಹೋಗಿದ್ದು. ಆಮೇಲೆ ಇವಾಗ ನೋಡಿ ಗಿಫ್ಟ್ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದಾರೆ. ಅದೇ ಅಂಗಡಿನಲ್ಲೇ ಎಲ್ಲ ಪ್ಯಾಕ್ ಎಲ್ಲ ಮಾಡಿಕೊಡ್ತಾರೆ. ಗಿಫ್ಟೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಆಮೇಲೆ ನೆಕ್ಸ್ಟ್ ಡೇ ನಾವು ಫಂಕ್ಷನ್ಗೆ ಹೋಗೋಕ್ಕೆ ರೆಡಿಯಾಗಿದ್ದು. ಒಂದಿನ ಮುಂಚೆನೇ ಹೋಗಿ ಗಿಫ್ಟೆಲ್ಲ ಪ್ಯಾಕ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದು. ತುಂಬ ಚೆನ್ನಾಗಿತ್ತು ವಾಸು, ಸಖತ್ತಾಗಿತ್ತು. ಎಷ್ಟು ಅದು ನೋಡೋಕ್ಕೆ ವಿಡಿಯೋದಲ್ಲಿ ಚಿಕ್ಕದಾಗಿ ಕಾಣಿಸ್ತಾ ಇದೆ, ಆದರೆ ಅದು ಏನಿಲ್ಲ ಅಂದರೂ ಒಂದು ಮೊಳ ಮೇಲೆ ಇದೆ. ಅಷ್ಟು ದೊಡ್ಡದಾಗಿ, ಅಷ್ಟು ಉದ್ದ ಇದೆ. ಅದು ಸಖತ್ತಾಗಿತ್ತು. ಅದ್ರ ಮೇಲೆ ಹೂದ ಡಿಸೈನ್ ಕೂಡ ಇತ್ತು. ನಾನು ಹತ್ತದಿಂದ ಅಷ್ಟು ತೆಗಿಲಿಲ್ಲ, ದೂರದಿಂದನೇ ವಿಡಿಯೋ ಮಾಡಿದೆ. ಯಾಕೆಂದರೆ ಅಲ್ಲೇ ಪ್ಯಾಕ್ ಮಾಡಿಬಿಟ್ವಲ್ಲ, ಅದರಿಂದ ಅಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ತುಂಬ ಐಟಮ್ಸ್ ಇದೆ. ಏನು ಐಟಮ್ ಬೇಕು ಅಂದರೂ ಇಲ್ಲಿ ಸಿಗುತ್ತೆ. ಆಮೇಲೆ ಕಮ್ಮಿಗೂ ಕೊಡ್ತಾರೆ. ನಮಗೆ ಪರಿಚಯ ಇರೋರ ಅಂಗಡಿ ಇದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ಸಾಮಾನೆಲ್ಲ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ನಾನು ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿರೋದು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಯಾಕೆಂದರೆ ಜ್ಯೋತಿರಾಮ್ ವ್ಲಾಗ್ಸ್ ಅಂತ ಚಿಕ್ಕದಾಗಿ ಶಾರ್ಟಾಗಿ ಇಟ್ಟಿದ್ದೀನಿ. ತುಂಬ ಲಾಂಗ್ ಆಗ್ತಾಯಿತ್ತು. ತುಂಬ ವರ್ಷದಿಂದ ಅಂದ್ಕೊತಾ ಇದ್ದೆ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಮೇಲೆ ಇವಾಗ ಚೇಂಜ್ ಮಾಡಿದ್ದೀನಿ. ಯಾರಿಗೆಲ್ಲ ಇದು ಇಷ್ಟ ಆಯಿತು ಇಲ್ಲ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಬನ್ನಿ ಇವಾಗ ನೆಕ್ಸ್ಟ್ ಡೇ ಸಿಗ್ತಾಯಿದ್ದೀನಿ. ಜುಟ್ಟು ಹಾರ್ಲಿ ಫಸ್ಟು. ಹಾಯ್ ಫ್ರೆಂಡ್ಸ್, ನಾವಿವಾಗ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ. ಎಲ್ಲ ರೆಡಿ ಆಗ್ತಾಯಿದ್ದೀವಿ. ಫುಲ್ಲು ಮನೆ ಮೆಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ನೋಡಿ ಇಲ್ಲಿ ಗಿಫ್ಟ್ ಇಲ್ಲಿದೆ. ಎಲ್ಲ ಸ್ನಾನ ಆಯಿತು, ನನ್ನ ಮಗಳದ್ದು ಸ್ನಾನ ಆಯಿತು. ಅವಳು ರೆಡಿ ಆಗವಳೆ. ನಾನಿವಾಗ ಸೀರೆ ಉಟ್ಕೊಂಡು ರೆಡಿ ಆಗಬೇಕು. ಬಳೆ ಸರ ಎಲ್ಲ ಹುಡುಕೊಂಡು ಕೂತ್ಕೊಂಡಿದ್ದೀನಿ, ಎಲ್ಲ ಅಳ್ಕೊಂಡು ಕೂತ್ಕೊಂಡಿದ್ದೀನಿ. ಇವತ್ತು ಇಂಪಾರ್ಟೆಂಟ್ ಒಬ್ಬರು ಮದುವೆಗೆ ಹೋಗಬೇಕಾಗಿತ್ತು. ತುಂಬ ಬೇಕಾಗಿರೋರು ನಮ್ಮ ಫ್ಯಾಮಿಲಿ.
ಹೋಗೋವಾಗ ಹಾಗೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹೇಳ್ಬಿಟ್ಟು. ಎಲ್ಲರೂ ಹೊರಟಿದ್ದೀವಿ, ಇನ್ನೇನು ಕಾರ್ ಬರೋದು 10:30ಗೆ ಬರುತ್ತೆ. ಇವಾಗ ಟೈಮ್ ಬಂದು 8:30. ಅಷ್ಟರೊಳಗೆ ಸ್ನಾನ ಎಲ್ಲ ಆಯಿತು ಬೆಳಿಗ್ಗೆನೇ ಎದ್ದು. ಇವಾಗ ಜ್ಯುವೆಲ್ಲರಿ ಏನೇನು ಹಾಕ್ಕೊಬೇಕು ಅಂತ ಹೇಳಿ ಎಲ್ಲ ಹುಡುಕಿ ಇಟ್ಕೊತಾ ಇದ್ದೀನಿ. ಸೀರೆ ಎಲ್ಲ ರೆಡಿ ಐತೆ, ಎಲ್ಲರೂ ರೆಡಿಯಾಗಿ ಹೋಗಿ ಇವತ್ತು ಫುಲ್ ಎಂಜಾಯ್ ಮಾಡ್ಕೊಂಡು ಬರೋದು ಸಾಯಂಕಾಲಕ್ಕೆ. ಇನ್ನು ಮಕ್ಕಕ್ಕೆ ಕ್ರೀಮ್ ಎಲ್ಲ ಏನೂ ಹಾಕಿಲ್ಲ, ತಲೆನೂ ಅಷ್ಟೇ ಒಣಗಿಲ್ಲ. ಆದರೆ ಸೀರೆ ಉಟ್ಕೊಬೇಕಲ್ಲ ಅಂತ ಮೇಲೆ ಎತ್ತಿ ಕಟ್ಕೊಂಡಿದ್ದೀನಿ. ಅಲ್ಲಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಯಾಕೆಂದರೆ ಅವ್ರಿಗೆ ವಿಡಿಯೋ ಎಲ್ಲ ಕಂಫರ್ಟಬಲ್ ಇಲ್ಲ. ನಾವು ಹೋಗೋದು ಬರೋದು ಮಾತ್ರ ತೋರಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಇವಾಗ ಪಟ ಅಂತ ರೆಡಿ ಆಗಬೇಕು. ಇವತ್ತು ಬೆಳಿಗ್ಗೆ ತಿಂಡಿ ಇಲ್ಲ, ಓಟ್ಸ್ ಮಾಡಿಕೊಂಡು ನನ್ನ ಮಗಳು ತಿಂತಾ ಇದ್ದಾಳೆ. ಓಟ್ಸ್ ಮಾಡ್ಕೊಂಡು ತಿಂದ್ಬಿಟ್ಟು ಹೋಗೋದಷ್ಟೆ. 12 ಗಂಟೆಗೆಲ್ಲ ಹೋಗ್ಬೇಕಲ್ಲಿ. ಹೋಗ್ಬಿಟ್ಟು ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಬರೋದು ಅಷ್ಟೇ ಕೆಲಸ. ಇವತ್ತು ಸಂಡೇ. ನಾನಿಲ್ಲಿ ಒಂದು 3 ಸ್ಯಾರಿ ಇಟ್ಕೊಂಡಿದ್ದೀನಿ. 3 ಸ್ಯಾರಿ ಐತೆ. ಆ 3 ಸ್ಯಾರಿ ಒಳಗೆ ಯಾವುದು ಉಟ್ಕೊತೀನಿ ಅಂತ ಗೊತ್ತಿಲ್ಲ. ಉಟ್ಕೊಂಡ್ಮೇಲೆ ನಿಮಗೆ ತೋರಿಸ್ತೀನಿ. ಇದನ್ನು ತಗೊಂಡು ಎಲ್ಲ ರೆಡಿಯಾಗಿ ಹೋಗೋದು. ಇವಾಗ ಪಟ ಅಂತ ರೆಡಿಯಾಗಿಬಿಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ರೆಡಿಯಾಗಾಯಿತು. ನಾನು ಈ ಸೀರೆನ ಸೆಲೆಕ್ಟ್ ಮಾಡಿಕೊಂಡೆ, ಪಿಂಕ್ ನನ್ನ ಫೇವ್ರೆಟ್ ಕಲರು. ಇವಾಗ ಎಲ್ಲರೂ 4 ಜನನೂ ರೆಡಿಯಾಗಿದ್ದೀವಿ. ಇನ್ನೇನು ಕಾರ್ ಬರೋಕ್ಕೆ ಇನ್ನೊಂದು 10 ಮಿನಿಟ್ಸ್ ಇದೆ. ಅಷ್ಟರಲ್ಲಿ ಎಲ್ಲರೂ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಎಲ್ಲ ಮಾಡ್ತಾಯಿದ್ದೆ. ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಮಕ್ಕಳು ನೋಡಿ ಅವರಿಬ್ಬರು ಒಂದೇ ಥರ ಪ್ಯಾಂಟ್ ಶರ್ಟ್ ಹಾಕ್ಕೊಂಡಿದ್ದಾರೆ, ನಾನು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ಇವಾಗ ಹೊರಟ್ವಿ. ನಾವು 3 ಜನ ರೆಡಿ ಆದಮೇಲೆ ಇವಾಗ ನಮ್ಮ ಯಜಮಾನ್ರು ರೆಡಿಯಾಗಿ ಬಂದರು. ಇವಾಗ 4 ಜನನೂ ಒಂದು ಫೋಟೋ ತಗೊಂಡು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಇವಾಗ ಹೊರಡ್ತೀವಿ. ನಮ್ಮ 4 ಜನದಲ್ಲಿ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಮಗಳು ಹಾಕ್ಕೊಂಡಿರೋ ಡ್ರೆಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಇದನ್ನು ಮೀಶೋದಲ್ಲಿ ತರಿಸಿದ್ದೀನಿ ನಾನು. ನನ್ನ ಮಗ ಹಾಕ್ಕೊಂಡಿರೋದು ಅಷ್ಟೇ. ಆ ಡ್ರೆಸ್ಸು ಈ ಡ್ರೆಸ್ಸು ಎರಡೂ ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ಅವ್ರು ಹಾಕ್ಕೊಂಡಿರೋ ಶೂ ಕೂಡ ಅಷ್ಟೇ, ಅದು ಕೂಡ ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದು. ಸಖತ್ತಾಗಂದರೆ ಸಖತ್ತಾಗಿ ಬಂತು. ನಿಮಗೆ ಮುಂಚೆನೇ ವಿಡಿಯೋ ನಾನು ಹಾಕಿದ್ದೀನಿ ತರಿಸಿರೋದೆಲ್ಲ. ಆದರೆ ನಾನು ಹೆಂಗಿದೆಯೋ ಹಂಗೇ ತೋರಿಸ್ಬಿಟ್ಟಿದ್ದೀನಿ. ಆದರೆ ಏನು ಮಾತಾಡಿಲ್ಲ. ಎಲ್ಲ ನಾನು ಏನೇನು ಹಿಂದಿನ ವೀಡಿಯೋಸಲ್ಲೆಲ್ಲ ನಾನು ಶಾಪಿಂಗ್ ಮಾಡಿರೋದೆಲ್ಲ ಹಾಕಿದ್ದೀನೋ ಎಲ್ಲ ಮೀಶೋದಲ್ಲೇ ಮಾಡಿರೋದು. ತುಂಬ ಕ್ವಾಲಿಟಿ ಚೆನ್ನಾಗಿ ಬಂದಿತ್ತು. ಇನ್ನೇನು ಫೋನ್ ಬಂತು, ಕಾರ್ ಬಂತಂತ ಇವಾಗ ನೋಡಿ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಿತ್ತು, ಸಖತ್ತು ಬಿಸಿಲಿತ್ತು. ಎಷ್ಟು ಬಿಸಿ ಅಂದರೆ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿಬಿಟ್ಟು AC ಹಾಕಿದ್ರು. ನನಗೆ ಮೊದಲೇ ಕಾರಲ್ಲಿ AC ಆಗೋದಿಲ್ಲ, ಒಂಥರ ವಾಮಿಟ್ ಬಂದಂಗೆ ಆಗುತ್ತೆ. ಆದ್ರೂ ಅವರು ಸ್ವಲ್ಪ ದೂರ ಹೋಗೋ ತನಕ ಇರಲಿ, ಆಮೇಲೆ ಗ್ಲಾಸ್ ತೆಗಿತೀನಿ ಅಂತ ಹೇಳಿದ್ರು. ಆದರೂ ನನ್ನ ಕೈಯಲ್ಲಿ ಇರೋಕ್ಕಾಗ್ತಾ ಇರಲಿಲ್ಲ. ಬೆಳಗ್ಗೆ ಬೇರೆ ಏನೂ ತಿಂದಿರಲಿಲ್ಲ, ಹೊಟ್ಟೆ ಎಲ್ಲ ತೊಳಸ್ದಂಗೆ ಆಗ್ತಾಯಿತ್ತು. ಆ AC ಒಂದು ಹಾಕ್ಬಿಟ್ರೆ ನನಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಬಸ್ಸಲ್ಲಿ ಹೋದರೂ ಅಷ್ಟೇ, ಎಲ್ಲಿ ಯಾವುದ್ರಲ್ಲಿ ಹೋದರೂ ಅಷ್ಟೇ ಗಾಳಿ ಬರಬೇಕು ಚೆನ್ನಾಗಿ, ಆವಾಗೇ ನನಗೆ ಇಷ್ಟ ಆಗೋದು. ಅವರು ಗ್ಲಾಸೆಲ್ಲ ಎತ್ಬಿಟ್ಟು ಆ AC ಹಾಕ್ಬಿಟ್ಟಿದ್ರು. ಎಷ್ಟು ನನಗೆ ತಲೆ ಸುತ್ತು, ಒಂದು ಕಡೆ ತಲೆ ಸುತ್ತು ಬರ್ತೈತೆ, ಇನ್ನೊಂದು ಕಡೆ ಹೊಟ್ಟೆ ಎಲ್ಲ ತಿರುಗಿಸ್ತೈತೆ. ಆಮೇಲೆ ನಾನು ಅವ್ರಿಗೆ ಹೇಳಿದೆ, ಡ್ರೈವರ್ ಅವ್ರಿಗೆ, ಗ್ಲಾಸ್ ತೆಗೀರಿ ನನಗೆ ತಲೆ ಸುತ್ತು ಬರ್ತೈತೆ ಅಂತ. ಆಮೇಲೆ ಒಂದು ಸ್ವಲ್ಪ ದೂರ ಆದಮೇಲೆ ಗ್ಲಾಸ್ನ ತೆಗೆದ್ರು. ಆವಾಗ ಸ್ವಲ್ಪ ನನಗೆ ಚೆನ್ನಾಗಿ ಅನಿಸ್ತು. ಆದರೆ ಏನು ಪ್ರಾಬ್ಲಮ್ ಆಯಿತು ಅಂತಂದರೆ ನಂದು ಕೂದಲೆಲ್ಲ ಕೆಟ್ಟೋಯ್ತು. ನಾನೆಷ್ಟು ನೀಟಾಗಿ ಜಡೆ ಹಾಕ್ಕೊಂಡಿದ್ದೆ ಎಲ್ಲ ಕೆಟ್ಟೋಯ್ತು. ಗ್ಲಾಸ್ ಯಾವಾಗ ತೆಗೆದ್ರೂ ಗಾಳಿ ಚೆನ್ನಾಗಿ ಬಂದು ನೋಡಿ ಹುಚ್ಚಿ ಥರ ಆಗಿದ್ದೆ. ನಾನು ಹೋಗಿ ತಲುಪೋ ಅಷ್ಟೊತ್ತಿಗೆ ಹುಚ್ಚಿ ಥರ ಆಗಿದ್ದೆ. ಅಷ್ಟು ಎಲ್ಲ ಕೂದಲೆಲ್ಲ ಹಾರಾಡ್ಕೊಂಡು ಬಂದ್ಬಿಡ್ತು. ಯಾಕೆಂದರೆ ನನಗೆ ಇವಾಗ ಎಲ್ಲ ತುಂಬ ಕೂದಲು ಉದ್ರಕ್ಕೆ ಸ್ಟಾರ್ಟ್ ಆಗಿತ್ತು. ಅದೆಲ್ಲ ಉದುರೋಗಿರಿ ನಿಂತು ಇವಾಗ ಎಲ್ಲ ಬೆಳೀತಾ ಇದೆ, ಸಣ್ಣ ಸಣ್ಣ ಕೂದಲು. AC ಹಾಕಿದ್ರಲ್ಲ ಗ್ಲಾಸ್ ಕ್ಲೋಸ್ ಮಾಡಿ, ಆವಾಗ ನೀಟಾಗಿದ್ದೆ. ಯಾವಾಗ ಗ್ಲಾಸ್ ತೆಗೆದ್ರೋ ಎಲ್ಲ ನನ್ನ ಕೂದಲೆಲ್ಲ ಹಾರಾಡ್ಕೊಂಡು ಹೋಯ್ತು.
ಆದರೂ ಪರವಾಗಿಲ್ಲ. ಆದರೆ ಉಸಿರಾಡೋಕೆ ಆಗ್ತಾ ಇರಲಿಲ್ಲ, ವಾಮಿಟ್ ಬಂದಂಗೆ ಆಗ್ತಾಯಿತ್ತು, ತಲೆ ಸುತ್ತು ಬರ್ತಾಯಿತ್ತು, ಹೊಟ್ಟೆ ಎಲ್ಲ ತಿರುಗಿಸ್ತಾ ಇತ್ತು. ಅದಕ್ಕೆ ನಾನು ಪರವಾಗಿಲ್ಲ ಏನಾದರೂ ಆಗಲಿ ಅಂತ ಗ್ಲಾಸ್ ತೆಗೀರಿ ಅಂದೆ. ಅವರು ಒಂದು ಸ್ವಲ್ಪ ಹೊತ್ತು ತೆಗೆದುಬಿಟ್ಟು ಮತ್ತೆ ತಿರ್ಗಾ ಹಾಕ್ಬಿಟ್ರು. ಆವಾಗ ಮತ್ತೆ ತಿರ್ಗಾ ಹಂಗೆ ಆಯಿತು. ಆಮೇಲೆ ಬೇಡ ಗ್ಲಾಸ್ ಹಾಕಬೇಡಿ ನೀವು, ತೆಗ್ದೇ ಇರಲಿ ಅಂತ ಹೇಳ್ಬಿಟ್ಟು, ವಾಂತಿ ಎಲ್ಲಿ ಬರುತ್ತೋ ಅಂತ ಹೇಳ್ಬಿಟ್ಟು ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ಹೋಗೋ ತನಕ ಕಣ್ಣು ಮುಚ್ಕೊಂಡೇ ಹೋಗಿದ್ದೀನಿ ನಾನು. ಸ್ವಲ್ಪ ವಿಡಿಯೋ ಮಾಡ್ಕೊಳೋದು, ಕಣ್ಣು ಮುಚ್ಕೊಂಡು ಹೋಗೋದು. ಅಷ್ಟು ನಮಗೆ ಎ ಸಿ ಎಲ್ಲ ಅಷ್ಟು ಆಗೋದಿಲ್ಲ. ಎ ಸಿ ಹಾಕ್ಬಿಟ್ರೆ ಅವರು ಎಲ್ಲ ನಾವು ಅಷ್ಟು ಜನ ಉಸಿರಾಡೋದು ಗಾಳಿ ಅಲ್ಲೇ ತಿರುಗ್ತಾ ಇರುತ್ತಲ್ಲ, ಅಷ್ಟು ನಮಗೆ ಇಷ್ಟ ಆಗಲ್ಲ. ಇವಾಗ ನೋಡಿ ನಾವು ಬಂದ್ವಿ. ಇನ್ನೇನು ನಾವು ಬಂದ್ವಿ. ನಾವಿವಾಗ ಬಂದಿರೋದು ಬಿಡದಿ ಈಗಲ್ಟನ್ ಬಿಡದಿಗೆ ಬಂದಿದ್ದೀವಿ. ಈಗಲ್ಟನ್ನು ಯಾರಿಗೆಲ್ಲ ಗೊತ್ತು ಕಮೆಂಟ್ ಮಾಡಿ. ಇಲ್ಲೇ ಫಂಕ್ಷನ್ ಇದ್ದಿದ್ದು ಈಗಲ್ಟನ್ನಲ್ಲಿ. ಇಲ್ಲಿಗೆ ನಾವು ಇನ್ನೇನು ಒಳಗಡೆ ಎಂಟ್ರಿ ಆದ್ವಿ. ಇಲ್ಲಿಂದ ಒಳಗಡೆ ಒಂದು 2 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಎಷ್ಟು ಚೆನ್ನಾಗಿದೆ ನೋಡಿ, ಈ ಜಾಗ ಎಲ್ಲ ಎಷ್ಟು ಚೆನ್ನಾಗಿದೆ. ಈ ಕಡೆ ನಾವು ಬಂದೇ ಇರಲಿಲ್ಲ, ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಎಲ್ಲ ಕಡೆ ಖಾಲಿ ಜಾಗ ಇತ್ತು. ನಾನು ಹೇಳ್ತಾ ಇದ್ದೆ ಕಾರಲ್ಲಿ ಕೂತ್ಕೊಂಡು, ಎಷ್ಟೊಂದು ಜಾಗ ಇದೆ ಇಲ್ಲಿ, ಅಲ್ಲಿ ಎಲ್ಲೋ ಒಂದೊಂದು ಮನೆ ಇದೆ ಅಷ್ಟೇ. ನೋಡಿ ಇವಾಗ ನಾವು ಫಂಕ್ಷನ್ಗೆ ಬಂದು ಜಾಯ್ನ್ ಆದ್ವಿ. ಇವಾಗ ನಾವು ಬರೋ ಅಷ್ಟೊತ್ತಿಗೆ ಟೈಮು ಆಲ್ರೆಡಿ 12:30 ಆಗಿತ್ತು. ಇದ್ರಲ್ಲಿ ಪೆಂಡಲ್ ಹಾಕೋರಲ್ಲ, ಟೀಗಿ ಇಲ್ಲೇ ಹೇಳ್ಕೊಳಲ್ಲ, ಇಲ್ಲೇ ಹೇಳ್ಕೊಳ್ಳಿ, ಇಲ್ಲೇನೇ. ಬನ್ನಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು. ಹಂಗೆ ಹೆಂಗಿದೆಯೋ ಹಂಗೆ ರಾ ವಿಡಿಯೋ ತೋರಿಸೋಣ ಅಂದರೆ ಹಾಡು ಹಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಏನು ಮಾಡೋದು, ಹಾಡು ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಚೆನ್ನಾಗಿತ್ತು ಹಂಗೆ ವಿಡಿಯೋ ಮಾಡೋಕ್ಕೆ, ರಾ ವಿಡಿಯೋ ಹಾಕೋಕ್ಕೆ. ಆದರೆ ಎಲ್ಲೋದ್ರೂ ಇದೊಂದು ಪ್ರಾಬ್ಲಮ್ಮು, ಹಾಡು ಹಾಕ್ಬಿಟ್ರೆ ಕಾಪಿರೈಟ್ ಬರುತ್ತೆ. ಆ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅಪ್ಲೋಡ್ ಮಾಡಿದ್ರೂ ಕೂಡ ವೇಸ್ಟ್ ಆಗುತ್ತೆ, ಕಾಪಿರೈಟ್ ಬರುತ್ತೆ. ಮತ್ತೆ ಅದನ್ನೆಲ್ಲ ಎಡಿಟ್ ಮಾಡಿ ಹಾಕಬೇಕು. ಇಲ್ಲಿ ಫುಲ್ಲು ಸಾಂಗ್ ಹಾಕಿದ್ರು, ಅದಕ್ಕೆ ನಾನು ವಾಯ್ಸ್ನೆಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ. ಹಂಗೇ ನಾನೇ ವಾಯ್ಸ್ ಓವರ್ ಕೊಡೋಣ ಅಂತ. ಇವಾಗ ನೋಡಿ ಬಂದು ಲೈನಲ್ಲಿ ನಿಂತ್ಕೊಂಡು ಹೆಂಗಾಗಿದ್ದೀನಿ ನೋಡಿ. ನಾನು ಹೆಂಗಾಗಿದ್ದೀನಿ ಅಂದರೆ ಮನೇಲಿ ಹೆಂಗಿದ್ದೆ ಇವಾಗ ಹೆಂಗಿದ್ದೀನಿ ನೋಡಿ, ಅಲ್ಲಿಗೂ ಇಲ್ಲಿಗೂ ಆ ಥರ ಕೂದಲು ಗಾಳಿಗೆಲ್ಲ ಹಾರಾಡ್ಕೊಂಡು ಹೋಗಿತ್ತು. ಆಮೇಲೆ ಫುಲ್ಲು ಸೆಕೆ ಬೇರೆ ಅಲ್ವಾ, ಫುಲ್ಲೆಲ್ಲ ಡಲ್ ಆಗಿಬಿಟ್ಟಿದ್ದೆ ನಾನು. ಇವಾಗ ಬಂದು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀವಿ. ವಿಶ್ ಮಾಡಬೇಕಲ್ವ ಹುಡುಗಿಗೆ, ವಿಶ್ ಮಾಡಿಬಿಟ್ಟು ಊಟ ಮಾಡಿಕೊಂಡು ಮನೆ ಕಡೆಗೆ ಹೋಗೋದು. ಬನ್ನಿ ಇವಾಗ ನೋಡಿ, ಸಂಜನಾ ಅಂತ ಇವಳೆ ಮದುವೆ ಹುಡುಗ ಹೇಗಿದ್ದಾರೆ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ. ನಾವೆಲ್ಲ ಫ್ಯಾಮಿಲಿ ಒಂದು ವಿಡಿಯೋ ಮಾಡಿಕೊಂಡೆ, ಫೋಟೋ ತಕ್ಕೊಂಡೆ. ನೋಡಿ ಅವರು ನಮ್ಮ ಅಕ್ಕ ಹೋಗಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸಖತ್ತಾಗಿತ್ತು, ಚೆನ್ನಾಗಿ ಮಾಡಿದರು. ಸ್ವಲ್ಪನೇ ವಿಡಿಯೋ ಮಾಡಿಕೊಂಡೆ. ಇವರು ಅಮ್ಮ, ಮದುವೆ ಹುಡುಗಿ ಇದ್ದಾರಲ್ವ ಅವರ ಅಜ್ಜಿ ಇವರು ಅಮ್ಮ. ಇವ್ರ ಜೊತೆನೂ ಕೂಡ ಒಂದು ಫೋಟೋ ತಗೊಂಡು ಹಾಗೆ ವಿಡಿಯೋ ಮಾಡಿಕೊಂಡು ಮಾತಾಡಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ. ಆಲ್ರೆಡಿ ಟೈಮ್ ಬಂದು 1:30 ಆಗಿತ್ತು. ಮತ್ತೆ ನಾವು ವಾಪಸ್ ಹೋಗ್ಬೇಕಲ್ವ, ಏನಿಲ್ಲ ಅಂದರೂ ಹೋಗೋಕ್ಕೆ ಬರೋಕ್ಕೆ 2 ಅವರ್ಸ್ ಬೇಕಾಗುತ್ತೆ. ನಾವು ಬರುವಾಗ 2 ಅವರ್ ಆಯಿತು, ಇವಾಗ ಹೋಗೋವಾಗ ಕೂಡ 2 ಅವರ್ ಆಗುತ್ತೆ. ಇವಾಗಲೇ ಟೈಮು 1:30 ಆಗಿದೆ. ನಾವು ಬೇಗ ಮಾತಾಡಿಸಿ ವಿಶ್ ಮಾಡಿ ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಹೊರಟು ಬಿಟ್ವಿ ನಾವು. ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟನೂ ಅಷ್ಟೇ ಸೂಪರಾಗಿತ್ತು. ಮಸಾಲೆ ದೋಸೆ ಇತ್ತು, ಆಮೇಲೆ ಅದೇನದು ಬೇಬಿ ಕಾರ್ನ್ ಕಬಾಬ್ ಇತ್ತು, ಆಮೇಲೆ ಜಾಕ್ ಫ್ರೂಟ್ ಕಬಾಬ್ ಇತ್ತು, ಆಮೇಲೆ ಇವಾಗ ಇಟ್ರಲ್ಲ ಅದು ಏನು ಹೇಳ್ತಾರೆ, ಬಾಳೆ ಎಲೆ ಒಳಗೆ ಕಡುಬು ಥರ ಮಾಡ್ತಾರಲ್ಲ ಅದಿತ್ತು. ಅದೆಲ್ಲ ನಾನು ಫಸ್ಟ್ ಟೈಮ್ ತಿಂದಿದ್ದು, ಸಖತ್ತಾಗಿತ್ತು ಮಾತ್ರ. ಜಾಕ್ ಫ್ರೂಟ್ ಕಬಾಬ್ ಅಂತೂ ಸಖತ್ತಾಗಿತ್ತು. ನಾನು ಅಲ್ಲಿ ತಿಂದ್ಬಿಟ್ಟು ಮನೆಗೆ ಬಂದು ಮನೆಯಲ್ಲೇ ನಾನು ಜಾಕ್ ಫ್ರೂಟ್ ತರಿಸಿ ಕಬಾಬ್ ಮಾಡಿದೆ. ಸಖತ್ತಾಗಿತ್ತು. ಅದು ಕೂಡ ವಿಡಿಯೋ ಹಾಕ್ತೀನಿ ನಾನು. ಎಷ್ಟು ಚೆನ್ನಾಗಿತ್ತು ಅಂದರೆ ಸೇಮ್ ಚಿಕನ್ ಥರನೇ ಇತ್ತು. ಹಳಸಿನ್ಕಾಯಿ ಕಬಾಬ್ ತಿಂದಿದ್ದು. ಆಮೇಲೆ ಇದು ನೋಡಿ ಬೇಬಿ ಕಾರ್ನ್ ಕಬಾಬು, ಅದು ಅಷ್ಟೇ ಸೂಪರಾಗಿತ್ತು. ಆಮೇಲೆ ಅದು
ಕಡುಬು ಅದೇನೋ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ತಿಂದಿದ್ದದು. ಬಾಳೆ ಎಲೆ ಒಳಗೆ ಮಾಡಿದರು, ಸೂಪರಾಗಿತ್ತು. ಅದು ಕೂಡ ಅಷ್ಟೇ ಸಾಫ್ಟ್ ಅಂದರೆ ಸಾಫ್ಟಾಗಿತ್ತು. ಆಮೇಲೆ ಆ ಮಾವಿನಕಾಯಿ ಗೊಜ್ಜು, ಆಮೇಲೆ ಆಮೇಲೆ ಅವಿಯಲ್ಲು, ಆಮೇಲೆ ಗೋಂಗೂರ ಚಟ್ನಿ, ಆಮೇಲೆ ಎಲ್ಲ ಥರ ಪಲ್ಯ ಎಲ್ಲ ಹಾಕಿದರು. ನಾನು ಫುಲ್ಲೂ ವಿಡಿಯೋ ಮಾಡ್ಕೊಳ್ಲಿಲ್ಲ, ಯಾಕಂದರೆ ಎಲ್ಲ ಇಷ್ಟೊಂದು ಜನ ಇದ್ರಲ್ಲ, ಅಲ್ಲಿ ಊಟ ಮಾಡೋವಾಗ ಏನು ವಿಡಿಯೋ ಮಾಡೋದು ಅಂತ ಸ್ವಲ್ಪ ಮಾತ್ರ ವಿಡಿಯೋ ಮಾಡಿಕೊಂಡೆ. ಇದಂತೂ ಸಖತ್ತಾಗಿತ್ತು, ಮೇಲೆ ಸಾಫ್ಟಾಗಿತ್ತು, ಒಳಗಡೆ ಹೂರ್ಣ ಇಟ್ಟಿದ್ರು, ನಾವು ಕಡುಬು ಮಾಡ್ತೀವಲ್ಲ ಆ ಥರ. ತುಂಬ ಚೆನ್ನಾಗಿತ್ತು ಊಟ. ಆಮೇಲೆ ಮಸಾಲೆ ದೋಸೆ ಎಲ್ಲ ಕೊಟ್ಟಿದ್ದರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಆಮೇಲೆ ಪಾಟಲ್ಲಿ ಬಿರಿಯಾನಿ ಕೊಟ್ಟಿದ್ದರು, ಅದು ಕೂಡ ತೋರಿಸ್ತೀನಿ ಇವಾಗ ನಿಮಗೆ. ಪಾಟ್ ಚಿಕ್ಕದು ಐಸ್ ಕ್ರೀಮ್ ಬರುತ್ತಲ್ಲ, ಮಟ್ಕ ಕುಲ್ಫಿ ಅಂತ, ಆ ಥರ ಐಸ್ ಕ್ರೀಮು ಕೂಡ ಮಡಿಕೆಯಲ್ಲೇ ಕೊಟ್ಟಿದ್ದರು. ಆಮೇಲೆ ವೆಜ್ ಬಿರಿಯಾನಿ ಕೂಡ ಮಡಿಕೆನಲ್ಲೇ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಊಟ. ಆಮೇಲೆ ಅನ್ನ ಸಾಂಬಾರು, ಅನ್ನ ರಸಮ್ಮು, ಅನ್ನ ಮೊಸರು ಎಲ್ಲ ಇತ್ತು. ಆದರೆ ನಾನು ಯಾವುದೂ ವಿಡಿಯೋ ಮಾಡಲಿಲ್ಲ, ಇಷ್ಟೇ ವಿಡಿಯೋ ಮಾಡಿದೆ. ಆಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಹಲಸಿನಕಾಯಿ ಕಬಾಬು. ಆಮೇಲೆ ಅನ್ನಕ್ಕೆ ಒಂದು ಸೊಪ್ಪು ಸಾರು ಹಾಕಿದ್ರು, ಅದಂತೂ ಸಖತ್ತಾಗಿತ್ತು ತುಪ್ಪ ಹಾಕೊಂಡು ತಿನ್ನೋಕ್ಕೆ. ಅದು ನನಗೆ ಸಖತ್ತಾಗಿ ಇಷ್ಟ ಆಯಿತು. ಎಲ್ಲ ಊಟನೂ ಚೆನ್ನಾಗಿತ್ತು. ಇದು ನೋಡಿ ವೆಜ್ ಬಿರಿಯಾನಿ, ಇದಕ್ಕೆ ರಾಯ್ತ ಹಾಕಿದರು. ಆಮೇಲೆ ಇನ್ನೊಂದು ಬಟ್ಲಲ್ಲಿತ್ತಲ್ಲ, ಅದೇನು ಕಚೋರಿ, ಚಿರೋಟಿ, ಅದು ಫಸ್ಟ್ ಟೈಮ್ ನಾನು ತಿಂದಿರೋದು ಲೈಫಲ್ಲೇ. ಫಸ್ಟ್ ಟೈಮು ಯಾವುದೋ ಒಂದು ಪಿಕ್ಚರಲ್ಲಿ ನೋಡಿದ್ದೆ, ಮದುವೆಗೆ ಚಿರೋಟಿ ಮಾಡಿದ್ರೇ ಅದೊಂದು ಮದುವೆ ಅಂತ ಹೇಳ್ಬಿಟ್ಟು. ನಾನು ಫಸ್ಟ್ ಟೈಮು ಚಿರೋಟಿ ಲಾಡು ತಿಂದಿರೋದು. ಆದರೆ ನಾನು ಅಷ್ಟು ಸ್ವೀಟ್ ತಿನ್ನಲ್ಲ, ಆದರೂ ಟೇಸ್ಟ್ ಮಾಡಿದೆ ಹಿಂಗೈತೆ ಅಂತ. ಅದೊಂಥರ ಪೂರಿ ಥರ ಇಟ್ಟು ಮೇಲೊಂದು ಲಾಡು ಇಟ್ಬಿಟ್ಟು ಆಮೇಲೆ ಒಂದು ಸ್ವೀಟ್ ಹಾಲನ್ನ ಅದಕ್ಕೆ ಕುಯ್ತಾರೆ, ಎಲ್ಲ ಮಿಕ್ಸ್ ಮಾಡಿಕೊಂಡು ತಿನ್ನಬೇಕು. ಅದು ಚಿರೋಟಿ ಅಂತೆ ಅದ್ರ ಹೆಸರು. ಸೂಪರಾಗಿತ್ತು ಅದು ಮಾತ್ರ. ಆದರೆ ತುಂಬ ಸ್ವೀಟ್ ನಾನು ತಿನ್ನಲ್ಲ, ಟೇಸ್ಟ್ ಮಾಡೋಕ್ಕೆ ಅಂತ ಒಂದು ಸ್ವಲ್ಪ ತಿಂದೆ. ಊಟ ತುಂಬ ಚೆನ್ನಾಗಿತ್ತು. ಇನ್ನೇನು ಊಟ ಎಲ್ಲ ಮಾಡಿಕೊಂಡು ಐಸ್ ಕ್ರೀಮ್ನೆಲ್ಲ ನಾವು ಈಚೆ ತಂದುಬಿಟ್ವಿ, ನಿಧಾನಕ್ಕೆ ಹೋಗೋವಾಗ ತಿನ್ನೋಣ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಊಟನೂ ಆಯಿತು, ಎಲ್ಲ ಆಯಿತು. ಇವಾಗ ಈಚೆ ಬಂದು ಒಂದು ಫೋಟೋ ಎಲ್ಲ ತಗೊಂಡು ಆಮೇಲೆ ಮತ್ತು ಒಳಗಡೆ ಹೋಗಿ ನಾವು ಹೊರಟ್ವಿ ಅಂತ ಹೇಳ್ಬಿಟ್ಟು ಇನ್ನೇನು ಮನೆ ಕಡೆ ಹೋಗೋದಷ್ಟೇ. ನಾವು ಕಾರಲ್ಲಿ ಬಂದ್ವಲ್ಲ, ಆ ಕಾರ್ ಹತ್ರ ಒಂದು ಫೋಟೋ ತಗೊಳ್ಳೋಣ ಅಂತ ಏನೇನು ಫೋಟೋ ಎಲ್ಲ ತೆಗಿತಾಯಿದ್ವಿ. ತುಂಬ ಬಿಸಿಲಿತ್ತು, ಎಷ್ಟು ಬಿಸಿಲಿತ್ತು ಅಂದರೆ ನಾನು ನೋಡಿ ಕಪ್ಪಗಾಗ್ಬಿಟ್ಟಿದ್ದೆ ಆ ಬಿಸಿಲಿಗೆ, ಟ್ಯಾನ್ ಆಗಿ. ಇದು ಕಾರು ನಾವು ಬುಕ್ ಮಾಡ್ಕೊಂಡು ಹೋಗಿದ್ದು, ನಮ್ಮನ್ನು ಕರ್ಕೊಂಡೋಗಿ ಮತ್ತೆ ಕರ್ಕೊಂಬರ್ಬೇಕು ಅಂತ ಅವ್ರ ಹತ್ರ ಮಾತಾಡಿದ್ವಿ. ಪಾಪ ಅವರು ನಮ್ಮ ಜೊತೆನೇ ಊಟಕ್ಕೆ ಕೂತ್ಕೊಂಡು ಊಟ ಮಾಡಿಕೊಂಡು ಫುಲ್ಲೆಲ್ಲ ನಾವು ಫ್ಯಾಮಿಲಿ ಥರ ಹೋಗ್ಬಿಟ್ಟು ಬಂದ್ವಿ. ಇವಾಗ ನೋಡಿ ಇವಾಗ ಅವ್ರು ಕಾರ್ ತರಕ್ಕೆ ಹೋಗಿದ್ದಾರೆ. ಕಾರ್ ತಗೊಂಡು ಬರೋ ತನಕ ನಾವಿಲ್ಲಿ ನೆರಳಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ. ಒಳಗಡೆ ಹೋಗಿ ಹೇಳ್ಬಿಟ್ಟು ಬಂದ್ವಿ, ನಾವು ಹೊರಟ್ವಿ ಅಂತ ಹೇಳ್ಬಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಹೇಗಿತ್ತು ಫಂಕ್ಷನ್ ಅಂತ ನನಗೆ ಕಮೆಂಟ್ ಮಾಡಿ. ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು. ತುಂಬ ದಿವಸ ಆಗಿತ್ತು ಈ ಥರ ಆಚೆ ಹೋಗಿ, ತುಂಬ ದಿವಸಕ್ಕಿಂತ ತುಂಬ ವರ್ಷವೇ ಆಗಿತ್ತು. ನಾವಷ್ಟು ಎಲ್ಲೂ ಹೋಗೋದಿಲ್ಲ. ಇವಾಗ ಹೋಗಿ ಮನೆ ಕಡೆಗೆ ವಾಪಸ್ ಬರ್ತಾ ಇದ್ದೀವಿ. ಇವಾಗ 2 hours ನಾವು ಇವಾಗ ಮತ್ತೆ ಹೋಗಬೇಕು. ಮನೆಗೆ ಬಂದು ತಲುಪೋ ಅಷ್ಟೊತ್ತಿಗೆ, ನಾವು ಬೆಳಿಗ್ಗೆ ಬಿಟ್ಟಿದ್ದು 10 ಗಂಟೆಗೆ, ಮನೆ 10 ಗಂಟೆಗೋ 10:15ಗೋ ನಮ್ಮ ಮನೆ ಬಿಟ್ಟಿದ್ದು. ಮನೆಗೆ ಬಂದು ತಲುಪೋ ಅಷ್ಟೊತ್ತಿಗೆ 4:15 ಆಗಿತ್ತು. ಜಾಸ್ತಿ ಟೈಮು ಅಲ್ಲಿ ಇರಲಿಲ್ಲ. ಇಲ್ಲಿಂದ ಹೋಗಿ 10 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ 10:15ಗೆ ಅಲ್ಲಿಗೆ 12:15 ಹೋದ್ವಿ. ಮತ್ತು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಎಲ್ಲ ವಾಪಸ್ಸು 2 ಗಂಟೆಗೆ ಬಿಟ್ವಿ. 4:45ಗೆಲ್ಲ ನಾವು ನಮ್ಮ ಮನೆಗೆ ಬಂದ್ವಿ. ನಮ್ಮ ಮುಖಗಳ್ನ ನೋಡ್ಬೋದು, ಬರೀ ಕಾರಲ್ಲಿ ಕೂತ್ಕೊಂಡು ಹೋಗಿ ಬಂದಿದ್ದಕ್ಕೇ ಇಷ್ಟು ಸುಸ್ತಾಗೈತೆ. ಸಖತ್ತು ಏನು ಅಂದರೆ ಅಷ್ಟು ಬಿಸಿಲೈತೆ. ನಾವು ಕಾರೊಳಗೆ ಕೂತ್ಕೊಂಡಿದ್ರೂ ಇರೋಕ್ಕಾಗ್ತಾಯಿಲ್ಲ. ಅದರಲ್ಲೂ ನನಗಂತೂ ಸೀರೆ ಉಟ್ಕೊಂಡು ಇರೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿಲು. ಸಾಕಾಗೋಯ್ತು. ಏನು ಒಂದು ಕೆಲಸ ಮಾಡಿಲ್ಲ, ಬರೀ ಇಲ್ಲಿ ಕೂತ್ಕೊಂಡು ಅಲ್ಲಿಗೆ ಹೋಗಿ ಇಳಿದಿರೋದು, ಅಲ್ಲಿ ಊಟ ಮಾಡಿ ಕಾರ್ ಹತ್ಬಿಟ್ಟು ಬಂದು ಮನೆ ಹತ್ರ ಇಳಿದಿರೋದು.
ಇಷ್ಟು ಮಾಡೋಕ್ಕೆ ಎಷ್ಟು ಟಯರ್ಡ್ ಆಯಿತು ಅಂದರೆ ಕೊನೆಗೂ ಮನೆಗೆ ಬಂದು ತಲುಪಿದ್ವಿ. ಬಂದು ಸಾಕಾಯಿತು, ಸುಸ್ತಾಯಿತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನೋಡಿ ಹೆಂಗೆ ಹುಚ್ಚಿ ಥರ ಆಗಿದ್ದೀನಿ. ಇವಾಗೆಲ್ಲ ಬಿಚ್ಚಾಕ್ಬಿಟ್ಟು ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಆರಾಮಾಗಿ ಚೆನ್ನಾಗಿ ಒಂದು ನಿದ್ದೆ ಮಾಡಬೇಕು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್.